ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ತುಂಬ ಚರ್ಚೆ ಆಗ್ತಾ ಇದೆ. ಯಾವ ವಿಷಯ ಅಂದರೆ, ಇತ್ತೀಚಿನ ಹೈಕೋರ್ಟಿನ ತೀರ್ಪು. ಈ ಇತ್ತೀಚೆಗೆ ಕೊಟ್ಟಿರೋ ಹೈಕೋರ್ಟ್ ತೀರ್ಪಲ್ಲಿ ಏನಿದೆ ಅಂದರೆ, ಮನೆ ಕೆಲಸ ಮಾಡುವಂತೆ ಗಂಡ ಹೆಂಡತಿಗೆ ಒತ್ತಾಯ ಮಾಡುವಂತಿಲ್ಲ. ಹಾಗೆಯೇ ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಅನ್ನೋದು ಸೊಸೆಯ ಜವಾಬ್ದಾರಿ ಅಲ್ಲ. ಹೆಂಡತಿಗೆ ಒತ್ತಾಯಪಡಿಸುವಂತಿಲ್ಲ ನಮ್ಮ ಅಪ್ಪ ಅಮ್ಮನ್ನ ನೋಡ್ಕೋ ಅಂತ ಹೇಳಿ. ಈ ವಿಷಯ ತುಂಬ ಚರ್ಚೆ ನಡೀತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅಂತ ಹೇಳುವಷ್ಟು ದೊಡ್ಡವಳು ನಾನಲ್ಲ. ಬಟ್ ಆದರೆ ನಾನು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ ಮನೇಲಿರೋ ಹಿರಿಯರನ್ನ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ? ಮಗಳಿರ್ತಾಳೆ, ಮಗಳಿಗೆ ಅಪ್ಪ ಅಮ್ಮನ ಮೇಲೆ ತುಂಬ ಪ್ರೀತಿ ಇರುತ್ತೆ. ವಯಸ್ಸಿಗೆ ಬಂದಮೇಲೆ ಅವರು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾರೆ. ಮಗ ವರ್ಕಿಂಗ್ ಇರ್ತಾನೆ, ಕೆಲಸ ಮಾಡ್ತಿರ್ತಾನೆ, ಬೇರೆ ಎಲ್ಲೋ ಇರ್ತಾನೆ, ಅಥವಾ ಮನೇಲೇ ಇರ್ಬೋದು. ಬೆಳಗ್ಗೆ ಹೋದರೆ ರಾತ್ರಿ ಬರ್ಬೋದು. ಈ ರೀತಿ ಇರುತ್ತೆ. ಮನೇಲಿರೋ ಹಿರಿಯರನ್ನ ಯಾರು ನೋಡ್ಕೋಬೇಕಾಗಾದ್ರೆ ಸೊಸೆಯ ಜವಾಬ್ದಾರಿ ಅಲ್ಲ. ಓಕೆ, ಸೊಸೆನೂ ಈಗ ಇಲ್ಲಪ್ಪ ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಾವು ಮಾತ್ರ ಯಾಕೆ ನೋಡ್ಕೋಬೇಕು, ನನಗೂ ಟೈಮ್ ಸಿಗಲ್ಲ ಅತ್ತೆ ಮಾವನ್ನ ನೋಡ್ಕೊಳ್ಳೋಕ್ಕೆ, ಈ ರೀತಿ ಆಗಿಬಿಟ್ರೆ ಮನೆ ಹಿರಿಯರನ್ನ ನೋಡ್ಕೊಳ್ಳೋರು ಯಾರು? ವೃದ್ಧಾಶ್ರಮದವರ? ಈಗ ಆಲ್ರೆಡಿ ತುಂಬ ವೃದ್ಧಾಶ್ರಮಗಳು ನಡೀತಾ ಇದೆ. ಈಗ ಇನ್ನೂ ವೃದ್ಧಾಶ್ರಮಗಳು ಬೆಳೀತಾ ಇದೆ. ಅದನ್ನು ನಾವೇ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಪ್ರತಿ ಸಲ ವೃದ್ಧಾಶ್ರಮಕ್ಕೆ ಹೋಗ್ತೀವಿ, ನಮ್ಮ ಕೈಲಾಗಿದ್ದನ್ನ ಕೊಡ್ತೀವಿ, ದಾನ ಮಾಡ್ತೀವಿ, ಬರ್ತೀವಿ. ಅಯ್ಯೋ ಪಾಪ ಈ ಥರ ಇದಾರಲ್ಲಪ್ಪ, ಇವ್ರನ್ನ ಯಾರು ನೋಡ್ಕೊತ ಇಲ್ಲ, ಇವ್ರ ಮಕ್ಳು ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟಿದ್ದಾರೆ ಅಂತ ಅವ್ರನ್ನ ಸ್ವಲ್ಪ ಬೈಕೊತೀವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದು ನಮ್ಮ ಕೈಲಾಗಿದ್ದನ್ನ ಕೊಡ್ತೀವಿ, ಬರ್ತೀವಿ. ಇವಾಗ ಟ್ರೆಂಡ್ ಅಲ್ವಾ, ಬರ್ತಡೆಗೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆಲ್ಲ ಹೋಗಿ ಫೋಟೋ ವಿಡಿಯೋಸ್ ಮಾಡೋದು ಆ್ಯಕ್ಚುಲಿ ಟ್ರೆಂಡ್ ಅದು. ಓಕೆ, ಈ ರೀತಿ ಟ್ರೆಂಡ್ಗೆ ನಮ್ಮಪ್ಪ ಅಮ್ಮ ನಮ್ಮ ಅತ್ತೆ ಮಾವನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ವಿಡಿಯೋ ಮಾಡೋದು. ಹಾಗಾದರೆ ಅದನ್ನು ಟ್ರೆಂಡ್ ಮಾಡಿಬಿಡೋಣವಾ? ನಾನು ಏನು ಹೇಳ್ತಿದ್ದೀನಿ ಅಂದರೆ, ಅತ್ತೆ ಮಾವನ್ನ ನೋಡ್ಕೊಳ್ಳೋದು ಸೊಸೆಯ ಜವಾಬ್ದಾರಿ ಅಲ್ಲ ಅಂದರೆ ಯಾರ ಜವಾಬ್ದಾರಿ? ಇದನ್ನು ಹೈಕೋರ್ಟ್ ತೀರ್ಪಿನಲ್ಲಿ ಹೇಳ್ಬಿಡ್ಬೋದಿತ್ತಲ್ವಾ? ಹಂಗಂತ ನಾನು ಹೈಕೋರ್ಟ್ ತೀರ್ಪು ತಪ್ಪು ಅಂತ ಹೇಳೋಷ್ಟು ದೊಡ್ಡವಳು ನಾನಲ್ಲ. ನಾನು ಅದ್ರ ಬಗ್ಗೆ ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ಸೊಸೆಯ ಜವಾಬ್ದಾರಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿನೇ ತುಂಬ ಜನ ಅತ್ತೆ ಮಾವನ್ನ ನೋಡ್ಕೊಳಕ್ಕಾಗದೆ ಬೇರೆ ಮನೆಗೆ ಬಂದಿದ್ದಾರೆ. ಅತ್ತೆ ಮಾವನ ಜೊತೆ ಜಗಳ ಮಾಡ್ಕೊಂಡು ವೃದ್ಧಾಶ್ರಮಗಳು ಕಳಿಸಿದ್ದಾರೆ. ಇವಾಗ ಇದೆಲ್ಲ ಟ್ರೆಂಡ್ಗಳ ಮಧ್ಯೆ ಈ ತೀರ್ಪು ಟ್ರೆಂಡ್ ಮಾಡೋ ಥರ ಇದೆ. ಅಂದರೆ ಪುಷ್ಟಿ ಕೊಟ್ಟಂಗಿದೆ ಅವ್ರಿಗೆಲ್ಲ. ಹೌದು, ಇದು ನನ್ನ ಜವಾಬ್ದಾರಿ ಅಲ್ಲ. ಮೊದಲೇ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಮಾವನಿಗಾಗಲ್ಲ. ಈ ರೀತಿ ನಡೀತಿರೋ ಈಗಿನ ಕಾಲಘಟ್ಟದಲ್ಲಿ ಇದು ನನ್ನ ಜವಾಬ್ದಾರಿ ಅಲ್ಲ. ಇವಾಗ ಗಂಡ ಏನೋ ಒಂದು ಹೇಳಿದಾಗ ಹೆಂಡತಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ಲ ಅಂದರೆ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಸ್ಟಾರ್ಟ್ ಆಗುತ್ತಾ? ಯಾಕಂದರೆ ಗಂಡನಿಗೆ ಅಪ್ಪ ಅಮ್ಮನಿಗಂತೂ ತುಂಬ ಪ್ರೀತಿ ಇರುತ್ತೆ. ಅವರಿಬ್ಬರ ಮಧ್ಯೆ ವೈಮನಸ್ಸು ಬರುತ್ತಾ? ಸರಿ, ಓಕೆ. ಆ ಅತ್ತೆ ಮಾವನ್ನ ನಾನು ನೋಡ್ಕೊಳ್ಳಲ್ಲ ಅಂತ ಬಿಟ್ಟರೆ ಸಂಸಾರದ ಕಥೆ ಏನು? ಓಕೆ, ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ಹೇಗಿದೆ ಅಂದರೆ ಅವಿಭಕ್ತ ಕುಟುಂಬ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಈ ರೀತಿ ಮಕ್ಕಳು ಮೊಮ್ಮಕ್ಕಳು ಈ ರೀತಿಯೇ ಬಂದಿರಬೇಕಾದ್ರೆ ನಾವು ನಮ್ಮ ಜವಾಬ್ದಾರಿಯಲ್ಲಂತ ಹಿಂದೆ ಸರಿಯುವುದು ಎಷ್ಟರ ಮಟ್ಟಿಗೆ ಸರಿ? ಈ ತೀರ್ಪು ಹೆಣ್ಣು ಮಕ್ಕಳಿಗೆ ಅಡ್ವಾಂಟೇಜ್ ಆಗ್ತಾ ಇದೆಯಾ, ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆಯಾ? ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ತುಂಬ ಫ್ರೀಡಮ್ ಕೊಟ್ಬಿಟ್ರೆ ಅಂದರೆ ತುಂಬ ಸ್ವತಂತ್ರ ಕೊಟ್ಬಿಟ್ರೆ ಅದನ್ನು ತಪ್ಪಾಗುತ್ತಂತೆ. ಅದು ಬೇರೆ ಥರನೇ ಆಗ್ಬಿಡ್ತದೆ. ತುಂಬ ಸ್ವತಂತ್ರ ಯಾರಿಗೂ ಅಗತ್ಯ ಇಲ್ಲ. ಯಾವಾಗಲೂ ಹೇಳ್ತಾರೆ, ನಿನಗೆ ಭಯಭಕ್ತಿ ಇಲ್ದಂಗೆ ಜೀವನ ಮಾಡ್ತೀಯ, ಭಯಭಕ್ತಿ ಇಲ್ದಂಗೆ ಜೀವನ ಮಾಡ್ತೀಯ. ಈ ಭಯಭಕ್ತಿ ಅಂದರೆ ಏನು? ದೊಡ್ಡವ್ರು ಇದ್ದಾರೆ ಅನ್ನೋ ಭಯ, ದೊಡ್ಡವ್ರು ಅರಿಸ್ತಾರೆ ಅನ್ನೋ ಭಕ್ತಿ, ಇದೇ ಅಲ್ವಾ ಭಯಭಕ್ತಿ ಅಂದರೆ? ಭಯಭಕ್ತಿ ಇದೆ ಇಲ್ಲ ಅಂದರೆ ಹೇಗೆ ಸಾಧ್ಯ? ನಮ್ಮ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ಅಲ್ಲ ಅಂದಮೇಲೆ ಯಾರು ನೋಡ್ಕೋಬೇಕು? ವಯಸ್ಸಾದ ವೃದ್ಧರನ್ನ ಯಾರು ನೋಡ್ಕೋತಾರೆ? ಮಗ ನೋಡ್ಕೊಳ್ಳಿ ಅನ್ನೋಕ್ಕೆ ಮಗ ಹೆಂಡತಿಗೆ ದುಡ್ದು ತಂದಾಕಬೇಕು. ಹೆಂಡತಿಯ ಎಲ್ಲ ಆಸೆಗಳನ್ನು ನೆರವೇರಿಸಬೇಕು. ಹೆಂಡತಿಯ ಜವಾಬ್ದಾರಿ ಗಂಡನದ್ದೇ ಆದಮೇಲೆ ಗಂಡನ ಅಪ್ಪ ಅಮ್ಮನ ಜವಾಬ್ದಾರಿ ಸೊಸೆಯದ್ದು ಯಾಕಲ್ಲ? ಖಂಡಿತ ಸೊಸೆಯ ಜವಾಬ್ದಾರಿಯಾಗಿರಬೇಕು. ಇವಾಗ ನೀವು ಹೇಳ್ಬೋದು, ನಾವು ವರ್ಕಿಂಗ್ ಇದ್ದೀವಲ್ವ, ನಾವು ಮನೇಲಿ ನೋಡ್ಕೊಂಡು ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಯಾರು ನೋಡ್ಕೊತಾರೆ? ಈಗಿನ ಕಾಲದಲ್ಲಿ ಇಬ್ಬರು ದುಡಿಬೇಕು. ಖಂಡಿತ ದುಡಿಬೇಕು, ಖಂಡಿತ ಇಬ್ಬರು ದುಡಿಬೇಕು. ಈಗಿನ ಕಾಲದಲ್ಲಿ ಒಬ್ಬರು ದುಡಿದು ಜೀವನ ನಡೆಯಲ್ಲ, ಅದು ನಮ್ಗೆ ಅರ್ಥ ಆಗುತ್ತೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಗಂಡ ಹೆಂಡತಿ ಇಬ್ಬರು ಅನುಸರಿಸ್ಕೊಂಡು ಮನೆಯೂ ನೋಡ್ಕೋಬೇಕು, ಮನೆ ಜವಾಬ್ದಾರಿ ನಿಭಾಯಿಸಬೇಕು, ಹಾಗೆ ಅತ್ತೆ ಮಾವನ ಜವಾಬ್ದಾರಿಯನ್ನು ನಿಭಾಯಿಸಬೇಕು.
ಅಲ್ಲ ನಿಮ್ಗೆ ಅನ್ಸ್ಬೋದು ಇವಳು ಒಬ್ಬ ಹುಡುಗಿಯಾಗಿ ಎಷ್ಟು ಚೆನ್ನಾಗಿ ತೀರ್ಪು ಕೊಟ್ಟಿದ್ದಾರೆ, ಹುಡುಗಿ ಒಬ್ಬ ಹೆಣ್ಣಿನ ಪರವಾಗಿ ಈ ರೀತಿ ತೀರ್ಪು ಬಂದಿರೋದು ಖುಷಿ ವಿಚಾರ ಅಂತ. ಖಂಡಿತ ಇದು ಖುಷಿ ವಿಚಾರ ಅಲ್ಲ. ನನಗೆ ಈ ತೀರ್ಪಿನ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮಪ್ಪ ಅಮ್ಮ, ಅವರಪ್ಪ ಅಮ್ಮ, ಅವರಪ್ಪ ಅಮ್ಮ ನಾವು ಬೆಳ್ಕೊಂಬಂದಿರೋ ರೀತಿಯೇ ಹಾಗೆ. ಮನೆಯವರ ಹಿರಿಯರನ್ನ ಗೌರವಿಸೋದು, ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮ್ಮಮ್ಮನೂ ತುಂಬ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಿದ್ರು, ನಮ್ಮ ಅಪ್ಪನೂ ಕೆಲಸ ಮಾಡ್ತಿದ್ರು, ಆದರೂ ಹಿರಿಯರನ್ನ ನೋಡ್ಕೋತಾಯಿದ್ರು. ನಮ್ಮ ಮನೆಯಲ್ಲೂ ಹಾಗೆ, ಇವಾಗ ನನ್ನ ಗಂಡನ ಮನೆಯಲ್ಲೂ ಹಾಗೆ ನಡೀತಾ ಇದೆ. ಎಲ್ಲನೂ ಹಾಗೆ ಇರಬೇಕಾದ್ರೆ ಈ ರೀತಿ ತೀರ್ಪು ಎಷ್ಟರ ಮಟ್ಟಿಗೆ ಸರಿ? ವೃದ್ಧಾಶ್ರಮಗಳನ್ನ ಬೆಳೆಸೋದು ಬೇಡ, ನಮಗೆ ಅದರ ಅಗತ್ಯ ಇಲ್ಲ, ಸಾಕು ಇರೋದು ವೃದ್ಧಾಶ್ರಮನೇ. ಮನೇಲಿರೋ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಈ ತೀರ್ಪು ಸರಿ ಇಲ್ಲ ಅಂತ ಹೇಳುವಷ್ಟು ದೊಡ್ಡವಳು ನಾನಲ್ಲ. ಯಾಕಂದರೆ ಇದು ಹೈಕೋರ್ಟ್ ತೀರ್ಪು, ಅವರು ಯೋಚನೆ ಮಾಡೇ ಕೊಟ್ಟಿರ್ಬೋದು. ಅವ್ರು ಯಾವ ಮನಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆದರೆ ನನ್ನ ಮಟ್ಟಿಗೆ, ನನ್ನ ಆಲೋಚನೆಯ ಪ್ರಕಾರ, ನನ್ನ ಅಭಿಪ್ರಾಯದ ಪ್ರಕಾರ ಈ ತೀರ್ಪು ನನಗೆ ಒಪ್ಪಿಗೆ ಇಲ್ಲ. ದಯಮಾಡಿ ಮನೆಯ ಹಿರಿಯರ ಜವಾಬ್ದಾರಿ ಆ ಮನೆಯ ಹೆಣ್ಣಿನದೇ, ಆ ಮನೆಯ ಸೊಸೆಯ ಜವಾಬ್ದಾರಿನೇ. ಇದು ಭಾರತೀಯ ಕುಟುಂಬ ವ್ಯವಸ್ಥೆ. ನಾವು ಭಾರತದಲ್ಲಿ ಬದುಕ್ತಿದ್ದೀವಿ ಸ್ವಾಮಿ, ಬೇರೆ ಎಲ್ಲೋ ಬದುಕ್ತಾ ಇಲ್ಲ. ಭಾರತದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅವಿಭಕ್ತ ಕುಟುಂಬ. ಇವಾಗ ನಾನು ನಮ್ಮತ್ತೆ ಮಾವನ್ನ ನೋಡ್ಕೊತಿದ್ದೀವಿ ಅಂದರೆ ನನ್ನ ಮಗ ಇದ್ದಾನೆ, ನನ್ನ ಮಗ ಅವ್ರ ಸೊಸೆ ನಮ್ಮನ್ನು ಯಾರು ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು. ಅವ್ರು ನಮ್ಮನ್ನು ನೋಡ್ಕೊತಾರೆ ಅಂತ ನಾವೇನು ಮಾಡಲ್ಲ. ಬಟ್ ಅದೊಂದು ಆಸರೆ ಅಲ್ವಾ, ಅದೊಂದು ನಂಬಿಕೆ ಅಲ್ವಾ. ಒಬ್ಬ ಗಂಡ ಮದುವೆ ಮಾಡ್ಕೊಂಡು ಕರ್ಕೊಂಬರ್ತಾನೆ ಒಂದು ಹೆಣ್ಣನ್ನ ಅಂದರೆ ಅವನಿಗೆ ಎಷ್ಟು ನಂಬಿಕೆ ಇರಬೇಡ. ಅವನು ಮನೇಲಿ ಹೆಂಡತಿನ ಬಿಟ್ಬಿಟ್ಟು, ಅಪ್ಪ ಅಮ್ಮನ ಬಿಟ್ಬಿಟ್ಟು ಆಚೆ ಹೋಗ್ತಿದ್ದಾನೆ ಅಂದರೆ ಆ ಹೆಂಡತಿ ಮೇಲೆ ನಂಬಿಕೆ ಇಟ್ಟಲ್ವಾ, ಆ ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಟ್ಟಲ್ವಾ. ಆ ನಂಬಿಕೆ ಏನಾಯಿತು? ಆ ನಂಬಿಕೆಗೆ ಏನು ಹೇಳಬೇಕು? ಇವಾಗ ಜೀವನ ನಡೀತಿರೋದೇ ನಂಬಿಕೆ ಮೇಲೆ ಅಂದಾಗ ಅವ್ನು ಯಾವ ನಂಬಿಕೆ ಮೇಲೆ ಹೆಂಡತಿ ಹತ್ರ ಬಿಟ್ಟು ಹೋಗ್ತಾನೆ? ಈಗ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೆಂಡತಿ ಬಿಟ್ಟುಬಿಟ್ರೆ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ಹೇಗೆ? ಇದು ನನ್ನ ಅನಿಸಿಕೆ. ನಿಮ್ಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗಾದ್ರೂ ಬೇಜಾರಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮೊದಲನೇ ವಿಡಿಯೋ, ಬಟ್ ಇದ್ರ ಬಗ್ಗೆ ತುಂಬ ಮಾತಾಡಬೇಕನ್ನಿಸ್ತು. ನಿಮ್ಗೆ ಏನನ್ಸುತ್ತೆ ಅಂತ, ಈ ತೀರ್ಪಿನ ಬಗ್ಗೆ ಏನನ್ಸುತ್ತೆ ಅಂತ ಇದೇನೋ ಕಮೆಂಟ್ ಮಾಡಿ. ನಾನು ನೋಡ್ಕೋತೀನಿ. ನಂದೇನಾದ್ರು ತಪ್ಪಿದ್ರೆ ಖಂಡಿತ ತಿಳ್ಕೊತೀನಿ. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.